ಅಜ್ಜಿ ಅಜ್ಜಿ ಏನ್ ಸರ್ ನನ್ನ ರೂಮಿಗೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಯಾಕಜ್ಜಿ ನಾನ್ ನಿಮ್ ರೂಮಿಗೆ ಬರ್ಬಾರ್ದಾ? ಬರೀ ನಿಮ್ ಸೊಸೆ ಮಾತ್ರ ಬರ್ಬೇಕಾ? ನಾನೆಲ್ಲಮ್ಮ ಹಾಗೆ ಹೇಳ್ದೆ. ಸರಿ, ಏನ್ ಬಂದಿದ್ದು? ಏನ್ ಗೊತ್ತಾ, ನಾಳೆ ಏಜೆ ಅದಕ್ಕೆ ಬರ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ನಮ್ಗೆಲ್ಲ ಸ್ಪೆಷಲ್ ಆಗಿ ಕೆಲ್ಸಗಳು ಬೇರೆ ಹೇಳಿದ್ದಾರೆ. ಅದಕ್ಕೆ ನಾಳೆ ನೀವು ಅಷ್ಟೇ ಪೂಜೆ ಭಜನೆ ಅದು ಇದು ಅಂತ ಎಲ್ಲೋ ಹೋಗ್ಬೇಡಿ, ನಮ್ ಜೊತೆನೆ ಸೇರ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡಿ, ಓಕೆನಾ? ಅಯ್ಯೋ ಆಗಲ್ವಲ್ಲಮ್ಮ. ಯಾಕೆ? ಅದು ನಾನು ನನ್ನ ಹಳೆ ಫ್ರೆಂಡ್ಸ್ ಜೊತೆ ತೀರ್ಥಯಾತ್ರೆ ಹೊರಟಿದ್ದೀನಿ. ರಾಮ್ ಒಪ್ಪಿದ್ರೆ ಹೋಗ್ತೀನಿ, ಇಲ್ದೆ ಹೋದ್ರೆ ನಾನು ನಿಮ್ ಜೊತೆಗೆ ಇರ್ತೀನಿ. ಹೌದಾ? ಅದು ಏಜೆನೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಪ್ಲೀಸ್ ಅಜ್ಜಿ ಟ್ರೈ ಮಾಡಿ. ಆಯ್ತಮ್ಮ, ಆದ್ರೆ ನೋಡು, ನಾನು ಇರ್ಲಿ ಬಿಡ್ಲಿ, ನನ್ನ ಹಾರೈಕೆ ಆಶೀರ್ವಾದ ಯಾವಾಗ್ಲೂ ಪವಿತ್ರ ಮೇಲೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಅಜ್ಜಿ. ಆಯ್ತು. ರಾಮ್ ಏನೋ ಕೆಲಸ ಹೇಳಿದಾನೆ ಅಂದ್ಯಲ್ಲ, ನೋಡ್ ಹೋಗು. ಸರಿ ಅಜ್ಜಿ, ನಾನು ಇನ್ ಬರ್ತೀನಿ. ಹಲೋ, ಹೇಗಿದ್ಯಾ ರೇವತಿ? ಚೆನ್ನಾಗಿದ್ದೀನಿ ಬಾಬಾ. ಮನೆಯಲ್ಲೆಲ್ಲ ಹೇಗಿದ್ದಾರೆ? ನೋವು ಅನ್ಭವಿಸೋರ್ನ ಬಿಟ್ಟು ಮಿಕ್ಕವರೆಲ್ಲ ಚೆನ್ನಾಗೇ ಇರ್ತಾರೆ. ಏನಾಯ್ತು ರೇವತಿ, ವಾಯ್ಸ್ ಒಂಥರ ಇದೆ? ಏನಿಲ್ಲ ಬಾಬಾ, ಸುಮ್ಮನೆ ಹಳೇದೆಲ್ಲ ನೆನಪಾಗ್ತೈತಷ್ಟೆ. ಹೇಳಿ ಬಾಬಾ, ಏನ್ ವಿಷಯ? ಒಂದು ಕೇಕ್ ಬೇಕಿತ್ತು, ನಾಳೆಗೆ ಬೇಕ್ ಮಾಡಿಕೊಂಡು ಸಂಜೆ ನೀನೇ ತೊಗೊಂಬಂದ್ಬಿಡು. ಕೇಕ್ ಮೇಲೆ ಏನು ಬರೀಬೇಕು ಅಂತ ನಾನು ನಿಮ್ಗೆ ಮೆಸೇಜ್ ಕಳಿಸ್ತೇನೆ. ಹಾ ಬಾಬಾ, ಬರ್ತೀನಿ. ತುಂಬಾ ಚೆನ್ನಾಗಿ ಕೇಕ್ ಮಾಡ್ಕೊಂಡು ತರ್ತೀನಿ. ಓಕೆ, ಹುಷಾರು. ಸರಿ ಬಾಬಾ. ಅಪ್ಪ, ನಾಳೆ ಅದೇನಾದ್ರೂ ಆಗ್ಲಿ, ಇರೋ ವಿಷಯನೆಲ್ಲ ಅಕ್ಕ ಭಾವಂಗೆ ಹೇಳ್ಬಿಟ್ಟು ನಾನು ಅಕ್ಕ ಮೊದ್ಲಿದ್ದಾಗೆ ಆಗ್ಬಿಡ್ಬೇಕು. ಅಜ್ಜಿ 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 ಯಾಕೋ ಹಾಗೆ ಹರ್ಚ್ಕೋತಾ ಇದೀಯಾ? ನೋಡಿ ಅಜ್ಜಿ, ನಿಮ್ ಟ್ರಿಪ್ ವಿಷಯ ನಾನು ಬಾಸ್ ಹತ್ರ ಮಾತಾಡಿದ್ದೀನಿ. ಅವ್ರು ನಿಮ್ಮ ಹತ್ರ ಮಾತಾಡಕ್ಕೆ ಇಲ್ಲಿ ಬರ್ಬಹುದು. ಅವ್ರು ಬಂದು ಬೇಡ ಅದು ಇದು ಅಂದ್ರೆ ನೀವು ಸಣ್ಣ ಮಕ್ಕಳ ತರ ಹಠ ಮಾಡ್ಬೇಕು. ಓಕೆ? ಅವನ ಹತ್ರ ಹೇಗೋ ಹಠ ಮಾಡೋದು? ಅವನಮ್ಮ ಅಂತ ರಾಗ ಹೇಳಿದ್ರೆ ಕರಳೆಲ್ಲ ಚುರುಕ್ ಅನ್ಸುತ್ತೆ ಕಣೋ. ಅಯ್ಯೋ, ಈ ಕರುಳಿನ ಕೂಗು ಸಿನಿಮಾದಿಂದ ಈ ಜೋಗಿ ಸಿನಿಮಾವರೆಗೂ ಎಲ್ಲಾ ಸೆಂಟಿಮೆಂಟ್ ಸಿನಿಮಾ ನೋಡಿದ್ದೀನಿ, ಆದ್ರೆ ಈ ಟೈಪಿಗೆ ಚುರುಕನ್ನೋ ಕರುಳು ಎಲ್ಲೂ ಇಲ್ಲ ಅಜ್ಜಿ. ನಾನೊಂದು ವೇಳೆ ಜಯಂತ್ ಕಾಂಕಿಣಿ ಆಗಿದ್ರೆ ನಾನು ಪ್ರೇಮ ಗೀತೆಗೆ ವಿದಾಯ ಹೇಳಿ ಅಮ್ಮನ ಗೀತೆಗಳಿಗೆ ಪದ ಕಟ್ಟಿ ಹಾಡ್ತಿದ್ದೆ. ಅಯ್ಯೋ, ಹಾಡಿರೋದು ಸೋನು ನಿಗಮ್, ಬರ್ದಿರೋದು ಜಯಂತ್ ಕಾಯ್ಕಿಣಿ. ನೋಡಿ, ಇದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಆದ್ರೆ ಮಗನ ಮುಂದೆ ಹಠ ಮಾಡ್ಬೇಕಂತ ಗೊತ್ತಿಲ್ಲ ಅಲ್ಲ? ಸರಿ, ಏನ್ ಮಾಡ್ಬೇಕು? ಅವ್ರು ನಿಮ್ಮನ್ನ ಎಷ್ಟೇ ಹೋಗ್ಬೇಡಿ ಅಂದ್ರೂ ಕೂಡ ನೀವು ಹೋಗ್ಲೇಬೇಕು ಅಂತ ಹಠ ಮಾಡ್ಬೇಕಷ್ಟೇ. ಅಯ್ಯೋ, ಬಾಸ್ ಏನಾದ್ರು ನನ್ನ ಮಾತು ಕೇಳಿಸ್ಕೊಂಡಿರ್ಬೋದಾ? ಅಜ್ಜಿ ನೋಡಿ, ನಾನು ಹೇಳೋದನ್ನ ಕೇಳಿ, ನೀವು ಬಾಸ್ ಮಾತನ್ನ ಕೇಳಿ. ಅವ್ರ ಮನಸ್ಸಿಗೆ ಬೇಜಾರು ಮಾಡಬೇಡಿ. ಅವ್ರ ಮನಸ್ಸು ಮಗು ತರ, ಮುಟ್ಟಿದ್ರೆ ಕೆಂಪಾಗುತ್ತೆ, ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ಬಾಸ್ ನೀವ? ಅದು ನನ್ ಗಮನಿಸಿರ್ಲಿಲ್ಲ, ಸಾರಿ ಬಾಸ್. ಅಜ್ಜಿ ಹತ್ರ ಟ್ರಿಪ್ ಬಗ್ಗೆ ಮಾತಾಡ್ತಿದ್ದೆ ಬೇಡ ಅಂತ, ಅಷ್ಟರಲ್ಲಿ ನೀವು ಬಂದ್ರಿ. ಸರಿ ಬಾಸ್, ನಾನು ಬರ್ತೀನಿ. ಅಜ್ಜಿ ಬರ್ತೀನಿ. ಅಮ್ಮ, ನೀನು ತೀರ್ಥಯಾತ್ರೆಗೆ ಹೋಗ್ಲೇಬೇಕಾ? ಹ್ಞೂ ಕಣೋ, ಹೋಗ್ಲೇಬೇಕು. ಹೋಗೋದು ಬೇಡ ಅಂತ ಹೇಳಕ್ ಬರಲಿಲ್ಲ ನಾನು. ಇನ್ನೊಂದ್ಸತಿ ಯೋಚನೆ ಮಾಡು, ನಿನಗೆ ಸರಿ ಅನ್ಸಿದ್ರೆ ಹೋಗ್ಬಾ. ಹ್ಞೂ ಕಣೋ, ಹೋಗ್ಲೇಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಏರ್ಪಾಡು ಮಾಡ್ಕೊಂಡ್ಬಿಟ್ಟಿದ್ದಾರೆ.
ನಾನು ಹೋಗದೆ ಹೋದರೆ ಅವ್ರಿಗೆ ನೋವಾಗುತ್ತೆ, ಅವ್ರಿಗೆ ನೋವಾದರೆ ನನಗೂ ನೋವಾಗುತ್ತೆ ಅಷ್ಟೇ. ಅಲ್ಲ, ಅವ್ರಿಗೂ ನೋವಾಗುತ್ತೆ, ಅವ್ರಿಗೆ ನೋವಾದ್ರೆ ನನಗೆ ನೋವಾಗುತ್ತೆ ಅಂದೆ ಅಷ್ಟೇ. ಸರಿಮ್ಮ, ನಿನಗೆ ನೋವಾಗುತ್ತೆ ಅಂದ್ರೆ ನಾನು ಯಾವುದಕ್ಕಾದ್ರೂ ಬೇಡ ಅಂತೀನ. ಹೊರಡ್ಪ. ಬಟ್ ಒಂದು ನೆನ್ಪಿಡ್ಕೊ, ನೀನು ಎಲ್ಲೇ ಹೋದರೂ ನನ್ನ ಜೀವ ನಿನ್ನ ಜೊತೆನೇ ಇರುತ್ತೆ. ಹುಷಾರಾಗಿ ಹೊರಡ್ಪ ಅಷ್ಟೇ. ಇಲ್ಲಪ್ಪ, ನನಗೇನೂ ತೊಂದರೆ ಆಗಲ್ಲ. ನಾ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ತೀನಿ. ಸರಿ. ಅದು ಬೈಕು ಎಲ್ಲೋ ಮಿಸ್ ಆಗಿದೆ ಸರ್, ಎಲ್ಲಿ ಅಂತ ಗೊತ್ತಾಗಿಲ್ಲ. ಬೈಕು ಇಲ್ಲಿ ಹುಡುಕ್ತಾ ಇದೆಯಾ? ಬೈಕ್ ಅಲ್ಲಂತೆ, ಕೀ ಅಂತೆ ಅಷ್ಟೇ. ಅಷ್ಟೇ ಅಂತೆ ಕಣೋ. ಹೇಳ್ರಿ ರೇವತಿ. ದೇವ್, ನಾಳೆ ನಾನು ಏಜೆ ಮನೆಗೆ ಬರ್ತಾ ಇದ್ದೀನಿ. ಯಾಕೆ ರೇವತಿ, ಯಾಕೆ ಬರ್ತಾ ಇದ್ಯಾ? ನೋಡಿ, ನಂಗೆ ಇನ್ಯಾವ ಪ್ರಶ್ನೆಗೂ ಉತ್ತರ ಕೊಡೋ ಸ್ಥಿತಿಲಿಲ್ಲ. ನೀವು ಸಮಾಧಾನ ಮಾಡಿದ ತಕ್ಷಣ ಕೂಲ್ ಆಗೋಷ್ಟು ಪೇಷನ್ಸು ನಂಗಿಲ್ಲ. ಅಲ್ಲ ರೇವತಿ, ಸಡನ್ ಆಗಿ ಬರ್ತೀನಿ ಅಂತ ಬೇರೆ ಹೇಳ್ದಲ್ಲ, ಅದಕ್ಕೆ ಕೇಳಿದ್ನಮ್ಮ. ವಿಷಯ ಎಲ್ಲ ನಿಮ್ಗೆ ಗೊತ್ತಿದೆ. ಅಕ್ಕನ ಹತ್ರ ಮಾತಾಡಕ್ಕೆ ನಂಗೊಂದು ಅವಕಾಶ ಬೇಕಿತ್ತು, ಅದಕ್ಕೆ ನೇರವಾಗಿ ಬರ್ತಾ ಇದ್ದೀನಿ. ನೋಡಿ, ನಾಳೆ ನಾನು ನೀವು ಇಬ್ರು ಹೋಗಿ ಅಕ್ಕ ಭಾವನ ಹತ್ರ ಕ್ಷಮೆ ಕೇಳಿ ನಡೆದಿರೋದನ್ನೆಲ್ಲ ಹೇಳೋಣ. ಇದೇ ನನ್ನ ನಿರ್ಧಾರ. ಇದನ್ನ ಚೇಂಜ್ ಮಾಡಕ್ಕೆ ಆ ದೇವ್ರಿಂದನೂ ಸಾಧ್ಯ ಇಲ್ಲ. ಬಾಯ್ ದೇವ್. ಬಟ್ ಮಾಡ್ತಾಳೋ ಮತ್ತೆ. ನಂಗೆ ಸಿಕ್ಕಿರೋ ಸಾಕ್ಷಿಯಿಂದ ಏಜೆ ಏನು ಅಂತ ಇಡೀ ಜಗತ್ತಿಗೆ ತೋರಿಸ್ಬೋದು. ಈ ವಿಷಯದಲ್ಲಿ ನಂಗೆ ಹೆಲ್ಪ್ ಮಾಡೋರು ಇವರೊಬ್ರೆ. ಹೇಳಿ ಲೀಲಾ ಅವರೇ, ಓಕೆ ಅನ್ನಿಸ್ತಾ ಇದೆಯಾ ಅಥವಾ ಪ್ರಾಣಾಪಾಯ ಅಂತ ಅನ್ನಿಸ್ತಾ ಇದೆಯಾ? ವಿಕ್ರಮ್ ಅವರೇ, ಏಜೆ ಇರೋವರೆಗೂ ನಂಗೆ ಪ್ರಾಣ ಅಪಾಯ ತಪ್ಪಿದ್ದಲ್ಲ. ನನ್ನ ಮಾತು ಮೊದಲು ಕೇಳಿ. ನಾನು ಯಾರು ಕೇಳಿಸ್ಕೋಬಾರ್ದು ಅಂತ ಫೋನ್ ಮಾಡಿದ್ದೀನಿ ನಿಮಗೆ. ಅಂಥದ್ದೇನಾಯ್ತು? ಏನು ವಿಷಯ? ನನಗೆ ಏಜೆ ವಿರುದ್ಧವಾಗಿ ಬಲವಾದ ಸಾಕ್ಷಿ ಸಿಕ್ಕಿದೆ. ಏನು ಹೇಳ್ತಾ ಇದ್ದೀರಾ? ಏಜೆ ವಿರುದ್ಧ ಸಾಕ್ಷಿ ಸಿಕ್ಕಿದ್ಯಾ? ಏನು ಸಾಕ್ಷಿ ಅದು? ಯಾರಾದರೂ ವಿಟ್ನೆಸ್ ಸಿಕ್ಕಿದಾರಾ? ಐ ವಿಟ್ನೆಸ್ಸು ನಾನೇ. ಆದರೆ ನನ್ನ ಮಾತು ಯಾರು ನಂಬ್ತಾರೆ ಹೇಳಿ? ಏಜೆ ನನ್ನ ಬಿಲ್ಡಿಂಗ್ ಮೇಲೆ ಕರ್ಕೊಂಡು ಹೋಗಿ ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದ ವಿಡಿಯೋ ಸಿಕ್ಕಿದೆ. ಆ ವಿಡಿಯೋನ ನೀಟಾಗಿ ರೆಕಾರ್ಡ್ ಮಾಡಿ ನನಗೆ ಕಳಿಸಿದ್ದಾರೆ. ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ಆ ವಿಡಿಯೋದಲ್ಲಿ ಏಜೆ ನನ್ನ ಅಟ್ಯಾಕ್ ಮಾಡ್ತಿರೋದು ನೀಟಾಗಿ ಕಾಣಿಸುತ್ತೆ. ನೀವು ಈ ವಿಡಿಯೋನ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತೋರಿಸಿದ್ರೆ ಏಜೆನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿಸ್ಬೋದು. ಬೇಗ ಹೇಳಿ, ನೀವು ಇಲ್ಲಿಗೆ ಬರ್ತೀರಾ, ನಾನು ಅಲ್ಲಿಗೆ ಬರಬೇಕಾ? ಒಟ್ಟಿನಲ್ಲಿ ಕೆಲಸ ಆಗಬೇಕು ಅಷ್ಟೇ. ಲೀಲಾ ಅವರೇ, ಒಂದು ನಿಮಿಷ ನಿಧಾನಕ್ಕೆ ಉಸಿರಾಡಿ, ಎಕ್ಸೈಟ್ ಆಗಬೇಡಿ. ಅಯ್ಯೋ, ಇಲ್ಲ, ನನ್ನ ಉಸಿರು ಹೋಗ್ತಿದೆ. ನೀವು ಒಳ್ಳೆ ಯೋಗ ಕ್ಲಾಸ್ ಹೇಳ್ಕೊಡ್ತಿದ್ದೀರಲ್ಲ, ನಂಗದೆಲ್ಲ ಗೊತ್ತಿಲ್ಲ. ಮೊದಲು ಬಂದು ಏಜೆನ ಅರೆಸ್ಟ್ ಮಾಡಿಸಿ. ನೀವು ಏಜೆನ ಏನು ಅಂದ್ಕೊಂಡಿದ್ದೀರಾ? ಅವನು ನಿಮಗೆ ತಾಳಿ ಕಟ್ಟಿರೋ ಗಂಡ ಅಷ್ಟೇ.
ಆದರೆ ಏಜೆ ಸೊಸೈಟಿಗೆ ತುಂಬ ಬೇಕಾಗಿರೋನು. ಅವನ ಕಾಂಟ್ಯಾಕ್ಟ್ಸ್ ತುಂಬ ದೊಡ್ಡದಿದೆ. ಕೂತಿರೋ ಜಾಗದಿಂದ ಸೆಂಟ್ರಲ್ವರೆಗೂ ಕನೆಕ್ಷನ್ ಇಟ್ಕೊಂಡಿರೋ ಏಕೈಕ ಸ್ಮಾರ್ಟ್ ಬಿಸ್ನೆಸ್ ಮ್ಯಾನ್ ಅಂದರೆ ಅದು ಏಜೆ. ಡಿಪಾರ್ಟ್ಮೆಂಟಲ್ಲೇ ಅವನಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಅಷ್ಟೆಲ್ಲ ಇಟ್ಕೊಂಡು ವಿಡಿಯೋ ಇದೆ ಅಂತ ತೋರ್ಸಕ್ಕೆ ಹೋದರೆ ಅವ್ರು ನಂಬ್ತಾರ? ಇದು ಆಗದೆ ಇರೋ ಕೆಲಸ. ಅಯ್ಯೋ ಏನ್ ಹೇಳ್ತಿದ್ದೀರಾ ನೀವು? ಅಟ್ಯಾಕ್ ಆಗಿರೋದು ನನ್ನ ಮೇಲೆ, ಸಾಕ್ಷಿ ಇರೋದು ನನ್ನ ಕೈಯಲ್ಲಿ, ಆದ್ರೂ ಏಜೆ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದೀರಲ್ಲ? ಬೇರೆ ಯಾರಾದರೂ ಆಗಿದ್ರೆ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಆದರೆ ಇದು ಏಜೆ ವಿಷಯ. 1000 ಜನದ ಹತ್ರ ಹೋದ್ರೂ ಏಜೆ ವಿಷಯದಲ್ಲಿ ಕೈ ಹಾಕೋದಕ್ಕೆ 100 ಸಲ ಯೋಚನೆ ಮಾಡ್ತಾರೆ. ದೇವ್ರೆ, ಎಲ್ಲ ಇದ್ದು ಏನು ಇಲ್ದಂಗೆ ಆಗ್ತಿದೆಯಲ್ಲ, ಈಗ ಏನ್ ಮಾಡುದು? ಏಜೆ ಅನ್ನೋ ಭದ್ರಕೋಟೆನ ಹೊಡಿಬೇಕು ಅಂದರೆ ಕಲ್ಲನ್ನ ಹೊರಗಿಂದ ಬೀಸಿದ್ರೆ ಆಗಲ್ಲ. ಆ ಕೆಲಸನ ಒಳಗಿತ್ಕೊಂಡೇ ಮಾಡಬೇಕು. ಏಜೆ ತನ್ನ ಮನೆ, ತನ್ನ ಫ್ಯಾಮಿಲಿ ಅಂತ ತುಂಬ ಅಟ್ಯಾಚ್ ಆಗಿದ್ದಾನೆ. ನಿಮ್ಮ ಹತ್ರ ಇರೋ ವಿಡಿಯೋನ ಅವ್ರ ಮನೆಯವ್ರ ಮುಂದೆನೇ ಪ್ಲೇ ಮಾಡಿ. ಆಗ ಏಜೆ ಒಬ್ಬ ಕೊಲೆಗಾರ ಅಂತ ಇಡೀ ಫ್ಯಾಮಿಲಿಗೆಲ್ಲ ಗೊತ್ತಾಗುತ್ತೆ. ನಾನು ನನ್ನವರು ಅಂದ್ಕೊಂಡವರಿಗೆ ಏಜೆ ಮೇಲೆ ಅಸಹ್ಯ ಶುರುವಾದರೆ ಏಜೆ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ನೋಡಿಲಿಲ್ಲ ಅವರೇ, ನೀವು ಏಜೆನ ಹೊಡಿಬೇಕು ಅಂದರೆ ಅದು ಎಮೋಷನಲ್ಲಿಂದ ಮಾತ್ರ ಹೊಡಿಬೇಕು. ಅದು ಬಿಟ್ಟು ಬೇರೆ ಯಾವ ಶಕ್ತಿಯಿಂದನೂ ಆಗಲ್ಲ. ಹೌದು, ನೀವ್ ಹೇಳೋದು ಕರೆಕ್ಟು. ಏಜೆ ತುಂಬಾ ಒಳ್ಳೆಯವರು ಅಂತ ಅವ್ರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ. ನಾಳೆ ಈ ವಿಡಿಯೋನ ಮನೆಯವ್ರ ಮುಂದೆ ಪ್ಲೇ ಮಾಡಿದ್ರೆ ಚೀ ತೂ ಕೊಲೆಗಾರ ಇವನು ಅಂತ ಬೈಕೋತಾರೆ. ಆ ಏಜೆ ಅಹಂಕಾರ ಮುರಿಯುತ್ತೆ. ನಾನು ನಾಳೆನೇ ಈ ವಿಡಿಯೋನ ಬರ್ತ್ಡೇ ಪಾರ್ಟಿಯಲ್ಲಿ ಎಲ್ಲರ ಮುಂದೆ ಪ್ಲೇ ಮಾಡ್ತೀನಿ. ಗುಡ್, ವೆರಿ ಗುಡ್. ಧೈರ್ಯವಾಗಿರಿ, ನೀವು ಏನೂ ಆಗಲ್ಲ. ನಾಳೆ ಏನಾಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನಾನು ಅಷ್ಟೆ, ನಾಳೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇರ್ತೀನಿ. ನಾಳೆ ಯಾವಾಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಹೇಗಿದ್ರು ನಾಳೆ ಎಲ್ಲರ ಮುಂದೆ ಏಜೆ ಏನು ಅಂತ ನಾನು ಪ್ರೂವ್ ಮಾಡ್ತೀನಿ. ಆಗ ಅಜ್ಜಿ ನನ್ನ ಜೊತೆ ಇದ್ರೆ ಸಾಕು, ನಾನು ಸೇಫ್ ಆಗಿರ್ಬೋದು. ಅಜ್ಜಿ, ಅಜ್ಜಿ, ಏನಿದು? ಇದು ಸೂಟ್ ಕೇಸು, ಇದು ಬಟ್ಟೆ. ಅಜ್ಜಿ, ಏನ್ ತಮಾಷೆ ಮಾಡ್ತಿದ್ದೀರಾ? ನಿಜವಾಗ್ಲೂಮ್ಮ, ಇದು ಸೂಟ್ ಕೇಸು, ಅದು ಬಟ್ಟೆ. ತಮಾಷೆ ಏನ್ ಬಂತಿದ್ರೊಳಗೆ? ಅಜ್ಜಿ, ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತಿದ್ದೀರಲ್ಲ, ಇದನ್ನೆಲ್ಲ ಯಾಕೆ ಜೋಡಿಸ್ತಿದ್ದೀರಾ? ಯಾಕೆಂದ್ರೆ ಅಜ್ಜಿ ಗೋಯಿಂಗ್ ಟು ತೀರ್ಥಯಾತ್ರೆ ವಿತ್ ಅವರ್ ಗುಡ್ ಓಲ್ಡ್ ಫ್ರೆಂಡ್ಸ್. ನಾಳೆ ಬೆಳಗ್ಗೆನ ಹೊರಡ್ತಿದ್ದೀನಿ. ಅಯ್ಯೋ, ಕರೆಂಟ್ ಹೋಗುತ್ತೆ ಅಂತ ಬೀಸಣಿಕೆ ತಗೊಳಕ್ ಬಂದ್ರೆ ಗಾಳಿಗೆ ಬೀಸಣಿಕೆನೆ ಹಾರೋಯ್ತು. ಏನೇ ಅದು ಗೊಣಗೊಣ ಅಂತಿದೀಯಾ? ಅಜ್ಜಿ, ಇವತ್ತು ಒಂದಿನ ಇದ್ಬಿಟ್ಟು ಹೋಗಿ ಅಜ್ಜಿ, ಪ್ಲೀಸ್. ಅಯ್ಯೋ ಆಗಲ್ಲಮ್ಮ, ಅವರೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಾಮ್ ಕೂಡ ಹೋಗ್ಬಾ ಅಂತ ಹೇಳ್ಬಿಟ್ಟಿದ್ದಾನೆ. ಅಲ್ಲ ಅಜ್ಜಿ, ನಾನು ಒಬ್ಳನ್ನೇ ಬಿಟ್ಟು ಹೋಗ್ತಿದ್ದೀರಲ್ಲ. ನಾಳೆ ಒಂದಿನ ವೇಟ್ ಮಾಡಿದ್ರೆ ನನ್ನ ಕೆಲಸನ ಮುಗಿಸ್ಕೊಂಡು ನಾನು ನಿಮ್ ಜೊತೆ ಬರ್ತಾ ಇದ್ದೆ. ನಿನಗೂ ನನ್ನ ವಯಸ್ಸಾದ್ಮೇಲೆ ತೀರ್ಥಯಾತ್ರೆ ಮಾಡು. ಈಗ ಅಚ್ಚುಕಟ್ಟಾಗಿ ಸಂಸಾರ ಮಾಡೋದನ್ನ ಕಲಿ ಸಾಕು. ಅಜ್ಜಿ, ನಾನು ನಿಮಗೆ ಹೇಗೆ ಹೇಳಿ? ಪ್ಲೀಸ್ ಅಜ್ಜಿ, ಒಂದಿನ ಇರಿ ಪ್ಲೀಸ್. ನನಗೆ ಗೊತ್ತು ನೀ ಯಾಕೆ ಕೊರಗ್ತಾ ಇದೀಯಾ ಅಂತ. ನೋಡು, ನಾವು 100 ಇಲ್ಲ ಅಂತ ನಂಗೆ ಕೆಟ್ಟ ಕನ್ಸು ಬೀಳುತ್ತೆ, ಭಯ ಆಗತ್ತೆ ಅಂತ ರೂಮಿನ ಹೊರಗಡೆ ಏನಾದರೂ ಮಲ್ಕೊಂಡ್ಯೋ ನಾನು ಸುಮ್ಮನಿರಲ್ಲ. ಏನೇ ಆದರೂ ನನ್ನ ಮಗನ ಪಕ್ಕನೇ ಇರಬೇಕು ನೀನು, ಆಯ್ತಾ? ಅಯ್ಯೋ ದೇವ್ರೆ, ನಾನೇನ್ ಮಾಡ್ಲಿ? ಏಜೆ ಅನ್ನೋ ಪ್ರಭಾವದಲ್ಲಿ ನನ್ನ ಲೈಫ್ ಜಾಕೆಟ್ ಆಗಿ ಅಜ್ಜಿ ಒಬ್ರೇ ಇದ್ರು. ಈಗ ಅವರು ಇಲ್ಲ ಅಂದ್ರೆ ಮುಳುಗೋಗ್ತೀನೋ ತೇಲ್ತೀನೋ ಒಂದು ಗೊತ್ತಾಗ್ತಿಲ್ವಲ್ಲ. ಅಜ್ಜಿ, ನೀವು ಹೋಗೋದ್ ಕನ್ಫರ್ಮಾ? ನನ್ನ ನಿರ್ಧಾರನ ಯಾರೂ ಬದಲಾಯಿಸಕ್ಕಾಗಲ್ಲ. ಸರಿ, ನನಗೊಂದು ಹೆಲ್ಪ್ ಮಾಡ್ತೀರಾ? ಸರಿ, ನನಗೆ ಸ್ಟ್ರಾಂಗ್ ಆಗಿ ಒಂದು ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಅಲ್ಲ, ಯಾಕೆ ಆಶೀರ್ವಾದ? ಅಂಥದ್ದೇನು ಮಾಡಕ್ ಹೊರಟಿದೀಯಾ? ನಾಳೆ ಒಂದು ಒಳ್ಳೆ ಕೆಲಸ ಕೈ ಹಾಕ್ತಿದ್ದೀನಿ ಅಜ್ಜಿ. ಅದು ಸಕ್ಸಸ್ ಆಗಬೇಕು, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಬೇಕು ಅಂತ
ಆಶೀರ್ವಾದ ಮಾಡಿ. ಎಲ್ಲ ಒಳ್ಳೇದೇ ಆಗುತ್ತೆ. ನೋಡು, ನಾನು ನಿನ್ನ ಜೊತೇಲಿ ಇರಲಿ ಇಲ್ಲದೆ ಇರಲಿ, ನನ್ನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಹಾಂ, ನಾನು ನಾಳೆ ಬೆಳಿಗ್ಗೆ 5 ಗಂಟೆಗೆ ಹೊರಡ್ತಾ ಇದ್ದೀನಿ. ನನ್ನನ್ನು ಬಿಡೋಕ್ಕೋಸ್ಕರ ನೀವು ಯಾರೂ ಎದ್ದು ಬರೋದು ಬೇಡ. ನಾನು ತಲುಪಿದ ಕೂಡಲೇ ಫೋನ್ ಮಾಡ್ತೀನಿ, ಆಯಿತಾ? ಸರಿ, ನೀ ಹೋಗಿ ಮಲಕ್ಕೋ. ಹ್ಯಾಪಿ ಬರ್ಡೇ ಪವಿತ್ರ. ಇವತ್ತು ನೀನು ಎಲ್ಲರ ಥರ ಆರಾಮಾಗಿದ್ದಿದ್ರೆ ದೇವಸ್ಥಾನಕ್ಕೆ ಹೋಗಿ ಮನೆಯವ್ರ ಜೊತೆ ಖುಷಿಯಾಗಿರ್ತಿದ್ದೆ. ಬಟ್ ವೆರಿ ಅನ್ಫಾರ್ಚುನೇಟ್, ನೀನು ಇವತ್ತು ಈ ಸ್ಥಿತಿಲಿದೆಯಾ. ಬಟ್ ಐ ಪ್ರಾಮಿಸ್ ಯು ಒನ್ ಥಿಂಗ್, ಇವತ್ತಿನ ಬರ್ಡೇ ಪಾರ್ಟಿಲಿ ನಾನು ಒಂದು ದೊಡ್ಡ ಗಿಫ್ಟ್ ಕೊಡ್ತೀನಿ, ಫಾರ್ ಶೋರ್. ಹುಟ್ಟುಹಬ್ಬ ಬಂದರೆ ಎಲ್ರಿಗೂ ಹುಟ್ಟಿದ ದಿನ ನೆನಪು. ಈ ದಿನ ಬಂದರೆ ಎಲ್ರಿಗೂ 1 ವರ್ಷ ವಯಸ್ಸು ಜಾಸ್ತಿ ಆಗುತ್ತೆ. ಆದರೆ ಪವಿತ್ರ, ಈ ಹುಟ್ಟಿದಬ್ಬ ನಿನ್ನ ಲೈಫಲ್ಲಿ ದೊಡ್ಡ ಟರ್ನ್ ತಗೊಳುತ್ತೆ. ಇದು ನಿನ್ನ ಪುನರ್ಜನ್ಮ ಆದರೂ ಐ ಆಮ್ ನಾಟ್ ಸರ್ಪ್ರೈಸ್ಡ್. ಪವಿತ್ರ, ನೀನು ಬೇಗ ಚೆನ್ನಾಗಬೇಕು. ಜಗತ್ತಲ್ಲಿರೋ ಖುಷಿಯೆಲ್ಲ ನಿನಗೆ ಸಿಗಬೇಕು. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಇದೇನೇ ಇದು, ಇಷ್ಟು ರೆಡಿಯಾಗಿ ಎಲ್ಲಿಗೆ ಹೊರಟಿದ್ಯಾ? ಅಮ್ಮ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಿ ಅಂತ ಹೀಗೆ ಕೇಳ್ಬೇಡಮ್ಮ ನೀನು. ಏಯ್, ನಾನು ನಿಮ್ಮಮ್ಮ. ಗಂಡು ಹುಡುಗಾಗಿದ್ರೆ ಕಿವಿ ಹಿಂಡಿ ಕೇಳ್ತಾ ಇದೆ, ಏನೋ ಹೆಣ್ಮಗಳು ಅಂತ ಸಮಾಧಾನದಿಂದ ಕೇಳ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ಯಮ್ಮ? ಅಕ್ಕನ ಮನೆಗೆ ಹೋಗಿ ಬರ್ತೀನಮ್ಮ. ಇಷ್ಟೊತ್ನಲ್ಲ, ಅಂಥದ್ದೇನಂತೆ ಅವಸರ? ಹೌದು, ಅವಳು ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಹೇಳ್ದೆ, ಈಗ ಹೆಂಗೆ ಹೋಗ್ತಾ ಇದೆಯಾ? ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನ್ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ. ಅಕ್ಕ ನನ್ನ ಜೊತೆ ಮಾತಾಡ್ತಿಲ್ಲ ಅಷ್ಟೇ, ಆದ್ರೆ ಭಾವನೆ ಕಾಲ್ ಮಾಡಿ ಕರೆದಿದ್ದಾರೆ. ಅದು ಅಲ್ಲದೆ ಕೇಕ್ ಆರ್ಡರ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಬೇಗ ಬೇಗ ಎಲ್ಲ ರೆಡಿ ಮಾಡ್ಬಿಟ್ಟೆ. ಈ ಕೇಕ್ ತಗೊಂಡು ಹೋಗ್ತೀನಿ. ಏಜೆ ಮನೆ ಫಂಕ್ಷನಾ? ಏಜೆ ಮನೆ ಫಂಕ್ಷನ್ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಹೌದು, ನಮ್ಮನ್ನ ಯಾಕೆ ಕರೀಲಿಲ್ಲ ಅವರು? ಅಯ್ಯೋ, ಪರವಾಗಿಲ್ಲ, ನಾವು ಅವ್ರು ಬೀಗ್ರಲ್ವೇ. 1 ನಿಮಿಷ ಇರು, ಸೀರೆ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಿಮ್ಮ ಅಪ್ಪನಿಗೂ ಅಲ್ಲಿಗೆ ಬರಕ್ಕೆ ಹೇಳ್ತೀನಿ. ರಾತ್ರಿ ಅಡುಗೆ ಮಾಡೋದು ತಪ್ಪುತ್ತೆ. ಅಮ್ಮ, ಏನು? ಭಾವ ಕೇಕ್ ಡೆಲಿವರಿ ಮಾಡು ಅಂತ ಅಷ್ಟೇ ಹೇಳಿರೋದು, ನಮ್ನೆಲ್ಲ ಇನ್ವೈಟ್ ಮಾಡಿಲ್ವಲ್ಲ. ಸುಮ್ಮನೆ ಹೋದ್ರೆ ತಪ್ಪಾಗುತ್ತೆ. ಅದು ಅಲ್ಲದೆ ಅಕ್ಕ ನನ್ನ ಜೊತೆ ಮಾತಾಡ್ತಿಲ್ಲ, ಅವಳ ಜೊತೆ ನೇರವಾಗಿ ಮಾತಾಡಕ್ಕೆ ಇದೊಂದು ಅವಕಾಶ. ನೀನು ಸುಮ್ಮನಿರು. ಆಮೇಲೆ ನಾನೇ ನಿಂಗೆ ಕಾಲ್ ಮಾಡೋವರೆಗೂ ನಾನು ಹೋಗ್ತಿರೋ ವಿಷಯ ಅಕ್ಕಂಗೆ ಹೇಳ್ಬೇಡ. ಕೆಲವೊಂದು ವಿಷಯ ಮಾತಾಡೋದಿದೆ, ಅದನ್ನೆಲ್ಲ ಮಾತಾಡ್ಕೊಂಡು ಬರ್ತೀನಿ. ನಾನು ಹೇಳಿದ ವಿಷಯ ನೆನಪಿರ್ಲಿ. ಸರಿ ಸರಿ, ನೀನು ನಿಮ್ಮ ಅಕ್ಕನ ನಿಮ್ಮಿಬ್ರು ಸಂಬಂಧ ಒಂದು ಅರ್ಥ ಆಗಲ್ಲ. ಸರಿ ಸರಿ, ಈಗಲೇ ಕತ್ಲಾಗಿದೆ, ಬೇಗ ಬಂದ್ಬಿಡು. ಸರಿಮಾ, ಹೋಗ್ಬರ್ತೀನಿ. ಕೇಕ್ ತರದ್ ಮರಿಬೇಡ, ಸ್ವಲ್ಪ ಜಾಸ್ತಿನೇ ತಗೊಂಡ್ ಬಾ. ಬಾಯ್ ಮಾ. ಬಾಯ್ ಬಾಯ್ ಕಣೆ, ಹುಷಾರು. ಇವಾಗ ನಾನು ಇದನ್ನ ಕಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಮೊದಲೇ ನೀನು ಎಡವಟ್ಟು. ಇದನ್ನೇನಾದರೂ ಕಳ್ಕೊಂಡ್ರೆ ನಿನ್ನ ಕೈಲಿ ತೆಂಗಿನಕಾಯಿ ಚಿಪ್ಪೆ. ಸೊ ದಿಸ್ ಐಡಿಯಾ ಇಸ್ ದ ಬೆಸ್ಟ್.
ನೀನು ಎಲ್ಲೋ ಇರಬೇಕಿತ್ತು, ಆದರೆ ಇಲ್ಲಿದ್ಯಾ. ಹಾಯ್ ಸರು. ಯಾಕೆ ಹಾಗೆ ನೋಡ್ತಿದ್ಯಾ? ಯಾಕೆ ನಾನು ನಿನ್ನ ಪ್ರೀತಿಯಿಂದ ಕರಿಬಾರ್ದಾ? ಕರೆಂಟ್ ವೈರ್ ಪ್ರೀತಿ ಮಾಡತ್ತೆ ಅಂತ ಅದನ್ನ ಹೋಗಿ ಬಾಚಿ ತಪ್ಕೊಳಕ್ಕಾಗತ್ತಾ? ಯು ಮೀನ್ ನಾನು ಕರೆಂಟ್ ಅಂತಾನಾ? ನೀನು ತಪ್ಪು ತಿಳ್ಕೊಂಡ್ಯಾ. ನಾನು ಕರೆಂಟ್ ಅಲ್ಲ, ನಾನು ಟ್ರಾನ್ಸ್ಫಾರ್ಮರು. ನೀನು ನನ್ನ ಮುಂದೆ ಏನು ಬೇಕಾದರೂ ಹೇಳ್ಬೋದು, ಪ್ರಾಬ್ಲಮ್ ಇಲ್ಲ. ಆದರೆ ನಾನು ಮುಟ್ಟಕ್ಕೇನಾದರೂ ಪ್ರಯತ್ನ ಪಟ್ಟರೆ ಢಮ್ ಅಂತ ಬ್ಲಾಸ್ಟ್ ಆಗುತ್ತೆ. ವೆರಿ ಫನಿ. ನಿಮ್ಮ ಬಿಲ್ಡಪ್ ಕಣ್ಣೆಲ್ಲ ಬೇರೆ ಯಾರ ಹತ್ರ ಏನಾದರೂ ಇಟ್ಕೊಳ್ಳಿ, ನನಗೆ ಕೆಲಸ ಇದೆ. ಹೇ ಸರು, ಒಂದು ನಿಮಿಷ. ಇವತ್ತು ಸಂಜೆ ಬರ್ಡೇ ಪಾರ್ಟಿಯಲ್ಲಿ ಕೇಕ್ ಕಟ್ ಆದಮೇಲೆ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ಏನಾದರೂ ಮನೆಯವ್ರು ನೋಡಿದ್ರೆ ಮನೆಯೆಲ್ಲ ಅಳ್ಗಾಡ್ಬಿಡುತ್ತೆ. ಸೊ ನೀನು ಸರ್ಪ್ರೈಸಿಗೆ ರೆಡಿ ಆಗಿರು. ಮರೆಯದಿರಿ, ಮರೆತು ನಿರಾಶರಾಗದಿರಿ. ಮಿಸ್ ಮಾಡ್ಕೊಂಡ್ರೆ ಟುಸ್ ಪಟಾಕಿ.